ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಟ್ರಂಪ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳಿದ್ದಾವೆ, ನೋಡೋಣ. ಜೊತೆಗೆ GST ಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಸುದ್ದಿಗಳು ಬಂದಿದ್ದಾವೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಗಳು ಬಂದಿದ್ದಾವೆ, ಆ ಎಲ್ಲ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಅದರ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಇದೆ, ಎಲ್ಲಿದೆ ನೋಡಬಹುದು, ಫಾಲೋ ಮಾಡಿ. ಯಾಕಂದ್ರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಸಮಸ್ಯೆ ಹೆಚ್ಚಾಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ ಅಂದ್ರೆ ಆ ಪ್ಲಾಟ್ಫಾರ್ಮ್ ಗಳ ಮೂಲಕ ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತೀವಿ. ಹಾಗಾಗಿ ಅಪ್ಡೇಟ್ ಗಳು ಬೇಕು ಅಂತ ಬಯಸೋರು ಎರಡು ಚಾನೆಲ್ ಗಳನ್ನ ಫಾಲೋ ಮಾಡಿ. ಹಾಗೆ ಈ ಯೂಟ್ಯೂಬ್ ನ ಹೊಸ ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಪ್ರಯತ್ನಗಳು ನಡೀತಿದೆ. ಒಂದ್ಸದೆಲ್ಲಾನು ಕೂಡ ಸಾರ್ಟ್ ಔಟ್ ಆದ್ರೆ ನಿಯಮಬದ್ಧವಾಗಿನೇ ನಿಮ್ಮ ಮುಂದೆ ಬರ್ತೀವಿ. ಅದಕ್ಕೆ ವೆಲ್ ನೋನ್ ಗ್ರೂಪ್ ನ ಸಪೋರ್ಟ್ ಕೂಡ ಸಿಗ್ತಿದೆ ನಮ್ಗೆ. ನೋಡೋಣ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂತ. ಅಲ್ಲಿವರೆಗೂ ಸಮಸ್ಯೆಗಳಾಗದೆ ಇರ್ಲಿ ಅಂತಾನೆ ನಾವು ಬಯಸೋದು. ಹಾಗಾಗಿ ಅಪ್ಡೇಟ್ ಗಳಿಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡಿ. ಹಾಗೆ ಮುಂದುವರಿಯ ಮುಂಚೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡಬೇಕಾಗಿದೆ. ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಸೇರ ಬಯಸುವಂತವರು ಡೀಟೇಲ್ಸ್ ಇಲ್ಲಿದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಇಂಟ್ರೆಸ್ಟ್ ಇರೋರು, ಎಸ್ಪೆಷಲಿ ಬಿಗಿನರ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪ್ರೋಗ್ರಾಮ್ ಇದು. ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹಾಗೆ ಇದು ಆನ್ಲೈನ್ ಆಗಿರುತ್ತೆ, ಜೊತೆಗೆ ನೀವು ಯಾವಾಗ ಬೇಕಾದ್ರೂ ನೋಡಬಹುದಾಗಿರುತ್ತೆ. ಇದಕ್ಕೇನು ಟೈಮ್ ರೆಸ್ಟ್ರಿಕ್ಷನ್ ಇರೋದಿಲ್ಲ, ಇಂತ ಸಮಯದಲ್ಲೇ ನೋಡ್ಬೇಕು ಅಂತ. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡ್ತಿರ್ಲಿ, ನೀವು ಯಾವಾಗ ಫ್ರೀ ಆಗ್ತಿರೋ ಅಂತ ಸಂದರ್ಭದಲ್ಲಿ ವಿಷಯನ ತಿಳ್ಕೊಳ್ಬಹುದು. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಿ, ಇನ್ನು ಹೆಚ್ಚಿನ ವಿಷಯವನ್ನ ಇಮೇಲ್ ಮೂಲಕ ತಿಳಿಸ್ತೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಗೆಳೆಯರಿ ನೋಡಬಹುದು, ಇಂಡಿಯಾ ಪ್ಲಾನ್ಸ್ $125 ಬಿಲಿಯನ್ ಪುಶ್ ಟು ಬೂಸ್ಟ್ ಹೈ ಸ್ಪೀಡ್ ರೋಡ್ ನೆಟ್ವರ್ಕ್. ರೋಡ್ ನೆಟ್ವರ್ಕ್ ಅಥವಾ ಹೈ ಸ್ಪೀಡ್ ರೋಡ್ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಭಾರತ $125 ಬಿಲಿಯನ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಂತ. ಜೊತೆಗೆ ನೋಡಬಹುದು 17,000 ಕಿಲೋಮೀಟರ್ಸ್ ಆಡ್ ಮಾಡುವಂತ ಪ್ಲಾನ್ ರೋಡ್ ನೆಟ್ವರ್ಕ್ ಅನ್ನು. ಈಗಿರುವಂತ ನೆಟ್ವರ್ಕ್ ಗೆ ನೋಡಬಹುದು 11 ಟ್ರಿಲಿಯನ್ ರುಪೀಸ್ ಅಥವಾ $125 ಬಿಲಿಯನ್. ಇದರಿಂದ ಖಂಡಿತ ಒಂದಷ್ಟು ಲಾಭಗಳಾಗುತ್ತೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಯ್ತು ಅಂತಂದ್ರೆ ಲಾಜಿಸ್ಟಿಕ್ ಕಾಸ್ಟ್ ಕಡಿಮೆ ಆಗುತ್ತೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೂ ಕೂಡ ಇದು ಬಿಗ್ ಪುಷ್ ಆಗುತ್ತೆ. 17,000 ಕಿಲೋಮೀಟರ್ಸ್ ಅಂತಂದ್ರೆ ಖಂಡಿತ ಇದು ಸಣ್ಣದೇನಲ್ಲ ಈ ಡೆವಲಪ್ಮೆಂಟ್. ಏನು ನೋಡಬಹುದು, ರಫ್ಲಿ 40% ಆಫ್ ದ ಪ್ರಪೋಸ್ಡ್ ನೆಟ್ವರ್ಕ್ ಇಸ್ ಆಲ್ರೆಡಿ ಅಂಡರ್ ಕನ್ಸ್ಟ್ರಕ್ಷನ್. ಆಲ್ರೆಡಿ 40% ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಅನ್ನುವಂತ ಸುದ್ದಿಯನ್ನ ಕೊಡ್ತಿದ್ದಾರೆ. ಹಾಗೆ ಇದು 2030 ಕಂಪ್ಲೀಟ್ ಆಗ್ಬಹುದು ಅನ್ನುವಂತ ಎಸ್ಟಿಮೇಟ್ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಉಳಿದ 60% ಏನಿದೆ, ರಿಮೈನಿಂಗ್ ಕಾರಿಡಾರ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿಗಿನ್ ಬೈ 2028 ಅಂಡ್ ರಾಪ್ ಅಪ್ ಬೈ 2033 ದ ಪೀಪಲ್ ಸೆಡ್. ಅಂದ್ರೆ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಗಳು 2033 ಅಂದ್ರೆ ಆಲ್ಮೋಸ್ಟ್ 8 ಇಯರ್ಸ್. ಇದರಿಂದ ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಗೆ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಂಗ್ ಟರ್ಮ್ ಆರ್ಡರ್ ಗಳು ಸಿಗುತ್ತೆ. ನಂತರ ಇನ್ನು ಮತ್ತೆ ಫರ್ದರ್ ಇಂಪ್ರೂವ್ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡ್ರೆ ಸರ್ಕಾರ, ಅದು ಇನ್ನು ಕಂಟಿನ್ಯೂ ಕೂಡ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಗೆ ಖಂಡಿತ ನಮ್ಮ ಇಂಡಿಯಾದಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಳ್ಳಬಹುದು. ಯಾಕಂದ್ರೆ ನಾವು ತುಂಬಾ ಹಿಂದೆ ಇದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ. ಈಗ ಗ್ರಾಜುಯಲ್ ಆಗಿ ಮುಂದುವರಿತಾ ಇದ್ದೀವಿ, ಅದು ಇನ್ನು ಸಾಕಷ್ಟು ಮುಂದುವರಿಬೇಕಾಗಿದೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ನೋಡಬಹುದು, ಟ್ರಂಪ್ ಅರ್ಜಸ್ US ಟಾಪ್ ಕೋರ್ಟ್ ಟು ಅಪ್ಹೋಲ್ಡ್ ಟ್ಯಾರಿಫ್ಸ್ ಆನ್ ಇಂಡಿಯಾ, ಸೈಟ್ಸ್ ಯುಕ್ರೇನ್ ಕ್ರೈಸಿಸ್ ಅಂಡ್ ವಾರ್ನ್ಸ್ ಆಫ್ ಎಕನಾಮಿಕ್ ಕಟಾಸ್ಟ್ರೋಫ್. ಒಂಥರ ವಿಚಿತ್ರವಾಗಿದೆ ಈ ಅಪ್ಪನ ಮೂಗಳು ಅಂತಾನೆ ಹೇಳ್ಬೋದು. ಇಲ್ಲಿ ಅಮೆರಿಕದ ಟಾಪ್ ಕೋರ್ಟ್ ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇವರು. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಭಾರತದ ಮೇಲಿನ ಟ್ಯಾರಿಫ್ಸ್ ಅನ್ನ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಅಂತ. ಅಂದ್ರೆ ಇವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಆಲ್ರೆಡಿ ಕೋರ್ಟ್ ಅಲ್ಲಿ ಟ್ಯಾರಿಫ್ ವಿಚಾರ ನಿಲ್ಲಲ್ಲ ಅಂತ. ಯಾಕಂದ್ರೆ ಲಾಸ್ಟ್ ವೀಕ್ ಕೂಡ ಒಂದು ಕೋರ್ಟ್ ಹೈಯರ್ ಕೋರ್ಟ್ ಹೋಗಿ ಅಂತ ಹೇಳಿತ್ತು, ಜೊತೆಗೆ ಟ್ಯಾರಿಫ್ಸ್ ಇಲ್ಲಿಗಲ್ ಅಂತ ಕೂಡ ಹೇಳಿತ್ತು. ಹಾಗಾಗಿ ಈಗ ಹೊಸ ಅವತಾರಕ್ಕೆ ಇಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರಂಪ್ ಟಾಪ್ ಕೋರ್ಟ್ ಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಕೊಡ್ತಿರುವಂತಹ ಕಾರಣ ಯುಕ್ರೇನ್ ಕ್ರೈಸಿಸ್. ಅಂದ್ರೆ ಇವರ ಪ್ರಕಾರ ರಷ್ಯಾ ಯುದ್ಧ ಮಾಡ್ತಿರೋದೇ ಭಾರತ ಆಯಿಲ್ ತಗೊಳ್ತಿರೋದಕ್ಕೆ, ಇಲ್ಲಾಂದ್ರೆ ಯುದ್ಧ ನಿಂತೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇವರು ಸ್ಟೇಟ್ಮೆಂಟ್ ಗಳನ್ನ ಕೊಡುತ್ತಿದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಅಣ್ಣಂಗೆ ಗೊತ್ತಾಗಿದೆ ಕೋರ್ಟ್ ಅಲ್ಲಿ ಟ್ಯಾರಿಫ್ಸ್ ನಿಲ್ಲಲ್ಲ ಅಂತ. ಅದಕ್ಕೆ ಈಗ ಈ ರೀತಿಯ ವರಸೆಯನ್ನ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದು. ಯುಕ್ರೇನ್ ಇಶ್ಯೂ ಮುಂದಿಟ್ಕೊಂಡು ಟ್ಯಾರಿಫ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಅಣ್ಣ ಮಂಡಿಯೂರ್ದಂಗೆ. ಟ್ಯಾರಿಫ್ ತೆಗಿತಾರೋ ಬಿಡ್ತಾರೋ ಬೇರೆ ವಿಚಾರ, ಕೋರ್ಟ್ ಏನ್ ಹೇಳುತ್ತೋ ಗೊತ್ತಿಲ್ಲ. ಆದ್ರೆ ಟ್ರಂಪ್ ಅಣ್ಣನಿಗೆ ತನ್ನ ಮಂಗಾಟಗಳ ಪರಿಚಯ ಚೆನ್ನಾಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ರೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇಲ್ಲಿ ರಷ್ಯಾದಿಂದ ತಗೋಬಿಡಿ ಅಂತ ಅನ್ನೋದಾದ್ರೆ ಅಮೆರಿಕ ಕೂಡ ಮೊದಲು ನಿಲ್ಲಿಸಬೇಕು ವ್ಯವಹಾರವನ್ನ, ರಷ್ಯಾದ ಜೊತೆ ಮಾಡುವಂತದ್ದನ್ನ. ಅಮೆರಿಕ ಅಲ್ಲಿ ವ್ಯವಹಾರ ಮಾಡ್ತಾರೆ, ಅವರು ಆರಾಮಾಗಿ ಬೇರೆಯವ್ರನ್ನ ನಿಲ್ಸಿ ಅಂತಾರೆ ಅಂದ್ರೆ ಇದು ಒಪ್ಕೊಳ್ಳೋ ಅಂತದ್ದಲ್ಲ. ನೋಡೋಣ ಇನ್ನು ಕೋರ್ಟ್ ಏನ್ ಹೇಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಪಿಯೂಷ್ ಗೋಯಲ್ ಅವರ ಕಡೆಯಿಂದ ಬಂದಿದೆ. ಇಂಡಿಯಾ US ಟು ಕಂಟಿನ್ಯೂ ಎಂಗೇಜ್ಮೆಂಟ್ ಟು ರಿಸಾಲ್ವ್ ಮ್ಯಾಟರ್ಸ್ ಟೈಸ್ ಮೋಸ್ಟ್ ಕಾನ್ಸಿಕ್ವೆನ್ಷಿಯಲ್. ಭಾರತ ಹಾಗೂ ಅಮೆರಿಕದ ನಡುವಿನ ಈ ಸಮಸ್ಯೆಗಳೇನಿದೆ
ಇದರ ಬಗ್ಗೆ ಮಾತುಕತೆಗಳು ಮುಂದುವರಿಯುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಗೊತ್ತಿಲ್ಲ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ನಿನ್ನೆ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಅವರ ಕಡೆಯಿಂದ ಬಂದಿತ್ತು. ಇವತ್ತು ಕೂಡ ಇಂಟರ್ವ್ಯೂ ನಲ್ಲಿ ಅದೇ ಮಾತನ್ನ ರಿಪೀಟ್ ಮಾಡಿದ್ದಾರೆ. ನಂತರ ಇನ್ನೊಂದು ಸುದ್ದಿ ನೋಡಬಹುದು, ಜಿಡಿಪಿಗೆ ಸಂಬಂಧಪಟ್ಟಂತೆ. ಕ್ಯಾನ್ ಇಂಡಿಯಾ ಹಿಟ್ 7% ಅಗೇನ್ ಇನ್ ದ ಸೆಪ್ಟೆಂಬರ್ ಕ್ವಾರ್ಟರ್? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಜಿಡಿಪಿ ಡೇಟಾ ರಿಲೀಸ್ ಆಯ್ತು. ಎಸ್ಟಿಮೇಟ್ ಗಿಂತ ತುಂಬಾ ಚೆನ್ನಾಗಿ ಬಂತು. ಎಸ್ಟಿಮೇಷನ್ಸ್ ಗಿಂತ 1.2% ಬಂತು. ಜೊತೆಗೆ ಆಲ್ಮೋಸ್ಟ್ ನಿಯರ್ಲಿ 8% ವರೆಗೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ತು. 7.8% ವರೆಗೂ. ನೆಕ್ಸ್ಟ್ ಕ್ವಾರ್ಟರ್ ಅಂದ್ರೆ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲೂ ಕೂಡ ಅದೇ ರೀತಿ ಗ್ರೋತ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಗುತ್ತಾ ಅನ್ನುವಂತ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇದಕ್ಕೆ ಹಲವು ಅನಲಿಸ್ಟ್ ಗಳು ಹೇಳ್ತಾ ಇರೋದೇನಂತಂದ್ರೆ ನೋಡಬಹುದು, Q2 FY26 GDP is likely to clock around 7% plus growth again. ಬಹುಶಃ 7% ಗಿಂತ ಮೇಲೇನೆ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ತಿದ್ದಾರೆ ಚೀಫ್ ಎಕನಾಮಿಸ್ಟ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಉಪಾಸನಾ ಭರದ್ವಾಜ್ ಇವರು. ಇದಕ್ಕೆ ಕಾರಣಗಳನ್ನು ಕೂಡ ಕೊಡ್ತಿದ್ದಾರೆ. ಏಡೆಡ್ ಬೈ ಎ ಲೋ ಡಿಫ್ಲೇಟರ್ ಅಂಡ್ ರೀಸನಬಲಿ ಫರ್ಮ್ ಆಕ್ಟಿವಿಟಿ ಫಾರ್ ದ ಫಸ್ಟ್ ಹಾಫ್ ಆಫ್ ದ ಕ್ವಾರ್ಟರ್. ಫಸ್ಟ್ ಹಾಫ್ ಅಲ್ಲಿ ಒಳ್ಳೆ ಆಕ್ಟಿವಿಟಿ ಇದೆ, ಜೊತೆಗೆ ಲೋ ಡಿಫ್ಲೇಟರ್ ನ ಕಾರಣಕ್ಕೆ 7% ಗಿಂತ ಜಾಸ್ತಿ ಬರ್ಬೋದು Q2 ಪರ್ಫಾರ್ಮೆನ್ಸ್ ಕೂಡ ಅಂತ ಎಸ್ಟಿಮೇಟ್ ಅನ್ನ ಇವರು ಮಾಡ್ತಿದ್ದಾರೆ. ಇನ್ನು ಎಕ್ಸ್ಪೆಕ್ಟೇಷನ್ಸ್ ನೋಡೋಣ ಬರುತ್ತಾ ಅಂತ. ಯಾಕಂದ್ರೆ ಇದು ರಿಲೀಸ್ ಆಗೋದೆ ಆಲ್ಮೋಸ್ಟ್ ನವೆಂಬರ್ ತಿಂಗಳಲ್ಲಿ. ಯಾಕಂದ್ರೆ ನಾವೀಗ ಸೆಪ್ಟೆಂಬರ್ ಅಲ್ಲಿ ಇದೀವಿ. ಮೊನ್ನೆ ನೋಡಿದ್ದು ಯಾವ ಡೇಟಾ? ಜೂನ್ ಡೇಟಾ. ಆಗಸ್ಟ್ ಎಂಡ್ ಅಲ್ಲಿ ನೋಡಿದ್ದು ನಾವು. ಈ ಡೇಟಾ ನೋಡೋದು ನವೆಂಬರ್ ಅಲ್ಲಿ. ಅಕ್ಟೋಬರ್ ಅಲ್ಲೂ ಬರಲ್ಲ, ನವೆಂಬರ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಇದೆಲ್ಲ ಕಲೆಕ್ಟ್ ಮಾಡೋದು ಲೇಟ್ ಆಗುತ್ತೆ. ಯೂಶುವಲಿ 1 ಮಂತ್ ಲೇಟ್ ಆಗಿ ಬರೋದು. 1.5 ತಿಂಗಳು ತಗೊಳುತ್ತೆ ಡೇಟಾ ಬರ್ಲಿಕ್ಕೆ. ಒಟ್ಟಿನಲ್ಲಿ ಅಗೇನ್ 7% ಗಿಂತ ಜಾಸ್ತಿನೇ ಬರ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹಲವರು ಕೊಡ್ತಿದ್ದಾರೆ. ನೋಡೋಣ ಬರುತ್ತಾ ಅಂತ. ನಂತರ GST ಗೆ ಸಂಬಂಧಪಟ್ಟಂತ ಸುದ್ದಿ. GST 2.0 ಟು ಅನ್ಲೀಸ್ ಕನ್ಸಂಪ್ಷನ್ ಕ್ವಶನ್ ಇಂಡಿಯಾಸ್ ಎಕಾನಮಿ ಫ್ರಮ್ US ಟ್ಯಾರಿಫ್ ಹೆಡ್ವಿಂಡ್ಸ್. ಇಂಡಿಯಾ ಇಂಕ್ ಅಂದ್ರೆ ಈ GST ರಾಷನಲೈಸೇಷನ್ ಏನಿದೆ ಅಥವಾ 4 ಸ್ಲಾಬ್ ಇಂದ 2 ಸ್ಲಾಬ್ಸ್ ಗೆ ತಂದಿದ್ದಾರೆ. ಇದು ಅಮೆರಿಕದ ಟ್ಯಾರಿಫ್ ಹೆಡ್ವಿಂಡ್ಸ್ ಏನಿದಾವೆ ಅವುಗಳನ್ನ ನಿಲ್ ಮಾಡುವ ಚಾನ್ಸಸ್ ಇದೆ ಅನ್ನುವಂತ ಮಾತನ್ನ ಇಂಡಸ್ಟ್ರಿಯಲಿಸ್ಟ್ ಹೇಳ್ತಿದ್ದಾರೆ. ಬಟ್ ಮಾರ್ಕೆಟ್ಸ್ ಅಂತೂ ರಿಯಾಕ್ಟ್ ಮಾಡಿಲ್ಲ ಸದ್ಯಕ್ಕಂತೂ. ನಾವು ನೋಡಿದ್ವಲ್ಲ ಇವತ್ತು ಇಂತ ಒಳ್ಳೆ ಬ್ರೇಕಿಂಗ್ ಸುದ್ದಿ ಬಂದ್ರು ಕೂಡ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಚೆನ್ನಾಗಿದ್ರು, ಕ್ಲೋಸಿಂಗ್ ಅಷ್ಟೇನು ಚೆನ್ನಾಗಿಲ್ಲ, ಡೌನ್ ಅಲ್ಲಿ ಆಗಿದೆ. ಅಂದ್ರೆ ಮಾರ್ಕೆಟ್ಸ್ ಇನ್ನು ಕಾಶಿಯಸ್ ಆಗಿ ಮೂವ್ ಆಗ್ತಿದ್ವಿ, ಎಸ್ಪೆಷಲಿ US ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ. ಜೊತೆಗೆ ಮಾರ್ಕೆಟ್ ಗೆ ಇನ್ನೂ ಒಂದು ಭಯ ಇರಬಹುದೇನೋ ಬಹುಶಃ. ಅದೇನು ಅಂತಂದ್ರೆ ನಮ್ಮ ತಿಕ್ಕಲ್ ಟ್ರಂಪ್ ಅಣ್ಣ ಯಾವಾಗ ಏನ್ ಡಿಸಿಷನ್ ತಗೊಳ್ತಾರೋ ಅಂತ. ನಾವ್ ಹೇಳ್ದಂಗೆ ಕೇಳ್ತಿಲ್ಲ ಅಂತ ಸೆಕೆಂಡರಿ ಟ್ಯಾರಿಫ್ ಅಥವಾ ಸೆಕೆಂಡರಿ ಸ್ಯಾಂಕ್ಷನ್ಸ್ ಆಗ್ತಾರ. ಈ ರೀತಿ ಒಂದಷ್ಟು ಫಿಯರ್ಸ್ ಕೂಡ ಇದೆ. ಬಹುಶಃ ಆ ಎಲ್ಲ ಪಾಯಿಂಟ್ಸ್ ನಮ್ಮ ಮಾರ್ಕೆಟ್ ನ ಮೇಲೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಯಾವ್ದನ್ನು ಜಾಸ್ತಿ ದಿನ ಎಳೆಯಕ್ ಆಗೋದಿಲ್ಲ. ಇವತ್ತದ ನಾಳೆ ಮಾರ್ಕೆಟ್ ಮೇಲೆ ಹೋಗ್ಲೇಬೇಕು, ಹೋಗುತ್ತೆ. ಬಟ್ ಅಲ್ಲಿವರೆಗೂ ನಾವುಗಳು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ನೋಡೋಣ. ಇನ್ನು ಮತ್ತೊಂದು ಸುದ್ದಿ GST ಗೆ ಸಂಬಂಧಪಟ್ಟಂತೆ ನೋಡಬಹುದು. GST ಕಟ್ಸ್ ವಿಲ್ ಇಂಪ್ಯಾಕ್ಟ್ ನಿಯರ್ಲಿ 14% ಆಫ್ ಇನ್ಫ್ಲೇಷನ್ ಬಾಸ್ಕೆಟ್, ಎಸೆನ್ಷಿಯಲ್ ಅಂಡ್ ಹೌಸ್ ಹೋಲ್ಡ್ ಗುಡ್ಸ್ ಟು ಬೆನಿಫಿಟ್ ದ ಮೋಸ್ಟ್. ಅಂದ್ರೆ GST ಕಟ್ ಏನ್ ಮಾಡಿದರೆ ಈಗ ಇದು ಸುಮಾರು 14% ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಇನ್ಫ್ಲೇಷನ್ ಬಾಸ್ಕೆಟ್ ಗೆ. ಅಂದ್ರೆ 14% ರೆಡ್ಯೂಸ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ವೇರಿಯಸ್ ಇನ್ಫ್ಲೇಷನ್ ಇದೆ. ಫುಡ್ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಈ ರೀತಿ ವೇರಿಯಸ್ ಬಾಸ್ಕೆಟ್ಸ್ ಇದೆ. ಓವರ್ ಆಲ್ 100% ಅಂತ ತಗೊಂಡ್ರೆ ಅದರಲ್ಲಿ 14% ಇಲ್ಲಿ ರೆಡ್ಯೂಸ್ ಆಗ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಇನ್ಫ್ಲೇಷನ್ ಜಾಸ್ತಿ ಬರುವಂತ ಚಾನ್ಸಸ್ ಕಡಿಮೆ ಆಗ್ತಾ ಇದೆ. ಹಾಗಂತ ಕಡಿಮೆ ಬಂದ್ಬಿಡುತ್ತೆ ಅಂತ ಅಲ್ಲ. ಇನ್ ಕೇಸ್ ಪ್ರೈಸಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆದೇ ಆಗುತ್ತೆ. ಬಟ್ ಈಗ ರೆಡ್ಯೂಸ್ ಆಗುತ್ತಲ್ಲ, ಅದರಿಂದ ಖಂಡಿತ ಇನ್ಫ್ಲೇಷನ್ ಬಾಸ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಪಾಸಿಟಿವ್ ಇಂಪ್ಯಾಕ್ಟ್, ನೆಗೆಟಿವ್ ಅಲ್ಲ, ಪಾಸಿಟಿವ್ ಇಂಪ್ಯಾಕ್ಟ್. ಅದರಲ್ಲಿ ಎಸೆನ್ಷಿಯಲ್ ಹಾಗೂ ಹೌಸ್ ಹೋಲ್ಡ್ ಗೂಡ್ಸ್ ಏನಿದೆ ಅದು ಹೆಚ್ಚಿನ ಲಾಭವನ್ನ ಪಡ್ಕೊಳ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು 5% ಇರುವಂತಹ ಸುಮಾರು ವಸ್ತುಗಳ ಬೆಲೆಯನ್ನ 0 ಮಾಡಿದ್ದಾರೆ. 12% ಇದ್ದದನ್ನ 5% ಗೆ ತಂದಿದ್ದಾರೆ. ಇವನ್ ಕೆಲವು 18% ಅಲ್ಲಿತ್ತು, ಅದನ್ನು ಕೂಡ 5% ಗೆ ತಂದಿದ್ದಾರೆ. ಹಾಗಾಗಿ ಈ GST ಕಟ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಗೆ ಕೂಡ ಕಾರಣ ಆಗ್ತಿದೆ. ಇದು ಕೂಡ ಎಕಾನಮಿಗೆ ಒಳ್ಳೇದೆ. ಒಟ್ಟಿನಲ್ಲಿ ಕನ್ಸಂಪ್ಷನ್ ಬೂಸ್ಟ್ ಸಿಗ್ತಾ ಇದೆ ನಮ್ಮ ಇಂಡಿಯನ್ ಎಕಾನಮಿಗೆ. ಆದ್ರೆ ಅದರ ಲಾಭ ಯಾವಾಗ ಸಿಗುತ್ತೆ ನಾವು ಕಾದು ನೋಡ್ಬೇಕಾಗುತ್ತೆ. ನಂತರ ಶುಡ್ ಯು ಪುಟ್ ಯುವರ್ ಶಾಪಿಂಗ್ ಆನ್ ಹೋಲ್ಡ್ ಟಿಲ್ ಸೆಪ್ಟೆಂಬರ್ 22? ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2025 ಸೆಪ್ಟೆಂಬರ್ 22ನೇ ತಾರೀಕಿಂದ ಈ ಹೊಸ GST ಜಾರಿಗೆ ಬರುತ್ತೆ. ಹಾಗಾದ್ರೆ ನಿಮ್ಮ ಶಾಪಿಂಗ್ ಅನ್ನ ಅಲ್ಲಿವರೆಗೂ ಹೋಲ್ಡ್ ಮಾಡ್ಬೇಕಾ? ಖಂಡಿತ ನಿಮ್ಗೆ ಹಣ ಉಳಿಸ್ಬೇಕು ಅಂದ್ರೆ ಹೋಲ್ಡ್ ಮಾಡ್ಬೇಕು. ಆದ್ರೆ ಕೆಲವೊಂದು ಎಸೆನ್ಷಿಯಲ್ಸ್ ಇರೋಂತವನ್ನ ನಾವೇನು ಮಾಡಕ್ ಆಗೋದಿಲ್ಲ. ಮೆಡಿಸಿನ್ಸ್ ಹಾಗೆ ಫುಡ್, ಈ ವಿಚಾರದಲ್ಲಿ ನಾವು ಅದನ್ನಂತೂ ಮುಂದಕ್ಕೆ ಹಾಕಕ್ ಆಗೋದಿಲ್ಲ. ನಾವು ಬೈಕ್ ತಗೊಳ್ತೀವ, ಕಾರ್ ತಗೊಳ್ತೀವ, ಇಂಥವನ್ನ ಈಸಿಯಾಗಿ ಮುಂದಕ್ಕೆ ಹಾಕ್ಬೋದು. ಯಾಕಂದ್ರೆ ಅದು ಎಸೆನ್ಷಿಯಲ್ ಗೂಡ್ಸ್ ಏನಲ್ಲ. ಆದ್ರೆ ಎಸೆನ್ಷಿಯಲ್ ಗೂಡ್ಸ್ ಅಲ್ದೇ ಇರೋನ ಮುಂದಕ್ಕೆ ಹಾಕ್ಬೋದಾಗಿದೆ. ಹಾಕೋದ್ರಿಂದ ಖಂಡಿತ ನಮ್ಗೆ ಉಳಿತಾಯ ಕೂಡ ಆಗುತ್ತೆ. ಇನ್ನು ಇನ್ಶೂರೆನ್ಸ್ ತಗೊಳ್ಳೋಂತವ್ರು, ಅದು ಕೂಡ ಆಕ್ಚುಲಿ ಎಸೆನ್ಷಿಯಲ್. ಬಟ್ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಂದು 18 days ಅಲ್ಲೂ ಕೂಡ ಕಟ್ ಆಗುತ್ತೆ GST. ಅದರಲ್ಲಿ ಕೆಲವೊಂದು ಕ್ರೂಷಿಯಲ್ ಪಾಯಿಂಟ್ಸ್ ಕೂಡ ಇದ್ದಾವೆ.
ಬಟ್ ಗೊತ್ತಿಲ್ಲ ಇಂಡಸ್ಟ್ರಿ ಯಾವ ರೀತಿ ನಿರ್ಧಾರವನ್ನ ತಗೊಳುತ್ತೆ ಅಂತ. ಯಾಕಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇಲ್ಲದೆ ಇರೋದು ಅವರಿಗೆ ಹೊರೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಬಹುಶಃ ಕಸ್ಟಮರ್ಸ್ ಮೇಲೆ ಟ್ರಾನ್ಸ್ಫರ್ ಮಾಡಬಹುದು. 18% ಇರೋದು 0 ಆಗಿದೆ. ಆದ್ರೆ ಕಂಪನಿಗಳು ಅಷ್ಟನ್ನು ಕನ್ಸ್ಯೂಮರ್ ಗೆ ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ ಕಡಿಮೆ. ಬಹುಶಃ 7-8% ಟ್ರಾನ್ಸ್ಫರ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ ಕೂಡ ಕಂಡು ಬರ್ತಿದೆ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ. ನೋಡೋಣ ಇನ್ನು ಏನೆಲ್ಲ ಬರುತ್ತವೆ ಅಂತ. ನಂತರ ಅಗೇನ್ GST ಗೆ ಸಂಬಂಧಪಟ್ಟಂತೆ ನೋಡಬಹುದು. GST cuts to boost demand but won't trigger credit growth as bank remain cautious over tariff. ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಖಂಡಿತ GST cuts ಡಿಮಾಂಡ್ ಅನ್ನ ಬೂಸ್ಟ್ ಮಾಡುತ್ತೆ. ಆದ್ರೆ ಕ್ರೆಡಿಟ್ ಗ್ರೋತ್ ಅನ್ನು ಟ್ರಿಗರ್ ಮಾಡುವಂತ ಚಾನ್ಸಸ್ ಕಡಿಮೆ. ಹಾಗಾಗಿ ಬ್ಯಾಂಕ್ಸ್ ಇದನ್ನ ಕಾಶಿಯಸ್ ಆಗಿ ತಗೊಳ್ತಿದೆ. ಅದರಲ್ಲೂ ಎಸ್ಪೆಷಲಿ ಟ್ಯಾರಿಫ್ ನ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ. ಟ್ಯಾರಿಫ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಬಹುದು ಎಸ್ಪೆಷಲಿ ಕ್ರೆಡಿಟ್ ಗ್ರೋತ್ ಗೆ ಸಂಬಂಧಪಟ್ಟಂತೆ ಅನ್ನೋದು ಈ ಆರ್ಟಿಕಲ್ ನ ತಿರುಳು. ಆಕ್ಚುಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ಅಂತ ದೊಡ್ಡ ಅಪಾರ್ಚುನಿಟಿ ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ NBFCs ಗೆ ಅವಕಾಶಗಳಿದೆ. ಎಸ್ಪೆಷಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇವುಗಳ ಮೇಲಿನ ತೆರಿಗೆ ಕೂಡ ಒಂದಷ್ಟು ಕಡಿಮೆ ಆಗಿರೋದ್ರಿಂದ ಅಲ್ಲಿ ಬೇಡಿಕೆ ಹೆಚ್ಚಾಗಬಹುದು. ಯೂಶುವಲಿ ಅಲ್ಲಿ NBFCs ಜಾಸ್ತಿ ಲೋನ್ ಪ್ರೊವೈಡ್ ಮಾಡ್ತವೆ. ಹಾಗಾಗಿ ಅಲ್ಲಿ ಅವ್ರಿಗೆ ಒಂದಷ್ಟು ಲಾಭ ಆಗ್ಬೋದೇನೋ ಅನ್ನೋಂತ ಎಸ್ಟಿಮೇಷನ್ ಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಭಾರತ ಹಾಗೂ ಸಿಂಗಪೂರ್ ಜೊತೆ ಹಲವಾರು ಒಪ್ಪಂದಗಳಾಗ್ತಾ ಇದೆ. ಅಮೆರಿಕದ ಜೊತೆಗಿನ ರಿಸ್ಕ್ ಅಥವಾ ಟ್ಯಾರಿಫ್ ರಿಸ್ಕ್ ಜಾಸ್ತಿ ಆಗ್ತಿರುವಂತಹ ಸಂದರ್ಭದಲ್ಲಿ ಭಾರತ AI ಹಾಗೂ ಚಿಪ್ಸ್ ಗೆ ಸಂಬಂಧಪಟ್ಟಂತೆ ಸಿಂಗಪೂರ್ನ ಜೊತೆ ಒಪ್ಪಂದಗಳನ್ನ ಮಾಡಿಕೊಳ್ತಿದೆ. ಇನ್ನು ನೆಕ್ಸ್ಟ್ ಫೋನ್ ಪೇ ಕಾನ್ಫಿಡೆನ್ಶಿಯಲ್ ರೂಟ್ ನ ಮೂಲಕ ಸೆಪ್ಟೆಂಬರ್ ಎಂಡ್ ಅಷ್ಟರಲ್ಲಿ IPO ಫೈಲಿಂಗ್ ಅನ್ನ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಿದೆ. ಇದು ಅಫಿಷಿಯಲ್ ಅಲ್ಲ, ರಿಪೋರ್ಟ್ಸ್ ನ ಮೂಲಕ ಬರ್ತಾ ಇರುವಂತದ್ದು. ಕಾನ್ಫಿಡೆನ್ಶಿಯಲ್ ರೂಟ್ ಅನ್ನ ಬಳಸ್ಕೊಳ್ಬಹುದು ಅಂತ. ನೋಡೋಣ ಬೈ ದ ಎಂಡ್ ಆಫ್ ಸೆಪ್ಟೆಂಬರ್ ಅಂತ ಹೇಳ್ತಿದೆ ರಿಪೋರ್ಟ್. ಅಷ್ಟರಲ್ಲಿ ಏನಾದ್ರೂ ಸಬ್ಮಿಟ್ ಮಾಡುತ್ತಾ ಅಂತ. ನಂತರ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಗೆ ಭಾರತದಲ್ಲಿ ಪ್ರಾವಿಷನಲ್ ಸ್ಪೆಕ್ಟ್ರಮ್ ಸಿಕ್ಕಿದೆ. ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ನ ಟ್ರಯಲ್ಸ್ ಅನ್ನ ಶುರು ಮಾಡ್ಲಿಕ್ಕೆ ಈ ಸುದ್ದಿ ಇವತ್ತು ಬಂದಿದೆ ಸರ್ಕಾರದ ಕಡೆಯಿಂದ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋಂತವ್ರು ಸಂಪರ್ಕ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.